ಸ್ನೇಹಿತರೆ, 2002 ಇಸ್ವಿಯಲ್ಲಿ ಯಾರ ಹೆಸರು ವೋಟಿಂಗ್ ಲಿಸ್ಟ್ ಅಲ್ಲಿ ಇಲ್ಲ, ಅವರು ಯಾವ ಕಾಲಂ ತುಂಬಬೇಕಂತ ಬಹಳಷ್ಟು ಕಾಮೆಂಟ್ ಬರ್ತವೆ. ನಾನು ಆಲ್ರೆಡಿ ಹೇಳಿದ್ದೆ. ಆದ್ರೆ ಡೀಟೇಲ್ಸ್ ಆಗಿ ಕೇಳ್ತಾರೆ. ಅಂದ್ರೆ ನಾವು ಮ್ಯಾಪಿಂಗ್ ಮಾಡಿದ್ದು ನಮ್ಮ ತಂದೆ ಜೊತೆಗೆ ನಮ್ಮ ತಾಯಿಯ ಡೀಟೇಲ್ಸ್ ಕೊಡಬಹುದಾ ಅಂತ ಕೇಳ್ತಾರೆ. ಬಹಳ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಜನ. ಹಾಗಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇದೀನಿ. ನಿಮ್ಮ ಹೆಸರು 2002ರ ಮತದಾನ ಪಟ್ಟಿಯಲ್ಲಿ ಇಲ್ಲ ಅಂದ್ರೆ, 2002ರ ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ನೀವು ಇದು ಕಾಲಮ್ ನಂಬರ್ 2 ಬಿಡಬೇಕು. ಇಲ್ಲಿ ಏನು ತುಂಬೋ ಹಾಗಿಲ್ಲ. ಅರ್ಥ ಆಯ್ತಾ? ಈಗ 2002ರಲ್ಲಿ 6 ಜನರಲ್ಲಿ ಯಾರಾದ್ರೂ ಒಬ್ರು, ಅದರಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜ ಅಜ್ಜಿ, ನಿಮ್ಮ ತಾತ ಅಜ್ಜಿ, ಇವ್ರು 6 ಜನರಲ್ಲಿ ಯಾರಾದ್ರೂ ಒಬ್ರು ಸಹ ವೋಟ್ ಮಾಡಿದ್ರೆ, ಯಾವ್ದು ಒಬ್ಬರದ್ದು ಹೆಸರು ವೋಟಿಂಗ್ ಲಿಸ್ಟ್ ಅಲ್ಲಿ ಇದ್ರೆ ಆವಾಗ ನೀವು ಅವ್ರ ಜೊತೆ ಮ್ಯಾಪಿಂಗ್ ಮಾಡಿರ್ತೀರಿ. ಅವರ ಒಂದು ಡೀಟೇಲ್ಸ್ ಇಲ್ಲಿ ನೀವು ತುಂಬಲಾಗುತ್ತೆ. ಈಗ ಬನ್ನಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಅಕಸ್ಮಾತ್ ನಿಮ್ಮ ತಂದೆ ಜೊತೆಗೆ ನೀವು ಮ್ಯಾಪಿಂಗ್ ಮಾಡಿದ್ರೆ 2002ರ ಲೀಸ್ಟ್ ತಗೊಂಡು ಅದರಲ್ಲಿ ನಿಮ್ಮ ತಂದೆ ಹೆಸರು ಯಾವ ತರ ಇದೆಯೋ ಅದೇ ತರ ಬರೀಬೇಕು. ಅದರಲ್ಲಿ ನಮ್ಮ ತಂದೆ ಹೆಸರು ಮಿಸ್ಟೇಕ್ ಇದ್ರುವ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರುವ ಅದೇ ತರ ಬರೀಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ಹೆಸರು ರಾಜೇಶ್ ಅಂತ ಇದೆ, ಬಟ್ 2002ರ ಲಿಸ್ಟ್ ಅಲ್ಲಿ ರಾಜೇಶ ಅಂತ ಇದ್ರೆ ರಾಜೇಶ ಅಂತಾನೆ ಬರೀಬೇಕು. ನಂತರ ಇಲ್ಲಿ ಅವರ ಎಪಿಕ್ ನಂಬರ್ ಇದ್ರೆ ಬರೀಬಹುದು, ಇಲ್ಲದ್ರೆ ಇಲ್ಲ. ಸಂಬಂಧಿಯ ಹೆಸರು, ನಿಮ್ಮ ತಂದೆಯ ಹೆಸರಿನ ಮುಂದೆ ನಿಮ್ಮ ತಾತನ ಹೆಸರಿರುತ್ತೆ ಅಥವಾ ನಿಮ್ಮ ಅಜ್ಜ ಹೆಸರಿರುತ್ತೆ. ಅದರಲ್ಲಿ ಯಾರ ಹೆಸರು, ಫಾರ್ ಎಕ್ಸಾಂಪಲ್ ನಿಮ್ಮ ತಾತನ ಹೆಸರು ಇಲ್ಲಿದ್ರೆ ಇಲ್ಲಿ ತಾತನ ಹೆಸರು ಆಸ್ ಪರ್ 2002 ವೋಟರ್ ಲಿಸ್ಟ್ ಬರೀರಿ. ಇಲ್ಲಿ ಸಂಬಂಧ ನಿಮ್ಮ ತಾತ ನಿಮ್ಮ ತಂದೆಗೆ ಏನಾಗಬೇಕು, ಫಾದರ್ ಆಗ್ಬೇಕು, ತಂದೆ ಆಗ್ಬೇಕು. ಇಲ್ಲಿ ತಂದೆ ಬರೀರಿ. ಇಷ್ಟೇ. ಒಂದು ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ ಕ್ಷೇತ್ರದ ನಂಬರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಆಸ್ ಪರ್ 2002 ಲಿಸ್ಟ್ ಅಲ್ಲಿ ಯಾವ ತರ ಇದೆಯೋ ಅದೇ ತರ ಬರೀರಿ. ಒಂದು ವೇಳೆ ನಿಮ್ಮ ತಂದೆ ಹೆಸರು ಮುಂದೆ, ಅಂದ್ರೆ ನಿಮ್ಮ ತಂದೆ ಹೆಸರು ಮುಂದೆ ಅವ್ರ ತಾಯಿಯ ಹೆಸರಿದ್ರೆ 2002ರಲ್ಲಿ ಸಂಬಂಧ ಹೆಸರಲ್ಲಿ ತಾಯಿ ಹೆಸರೇ ಬರೀಬೇಕು. ಅಂದ್ರೆ ನಿಮ್ಮ ಅಜ್ಜಿ ಹೆಸರೇ ಬರೀಬೇಕು. ಇಲ್ಲಿ ಸಂಬಂಧ ಇವ್ರಿಗೆ ಏನಾಗ್ಬೇಕು, ಇಲ್ಲಿ ಬರೀಬೇಕು. ಮದರ್ ಅಂತಾನೆ ಬರುತ್ತೆ. ಇಲ್ಲಿ ಫಾದರ್ ಅಂತ ಬರಲ್ಲ, ಮದರ್ ಅಂತಾನೆ ಬರುತ್ತೆ. ಒಂದು ವೇಳೆ ನಿಮ್ಮ ತಂದೆ ಹೆಸರು ಮುಂದೆ ನಿಮ್ಮ ಅಜ್ಜಿ ಹೆಸರಿದ್ರೆ. ಅಕಸ್ಮಾತ್ ನಿಮ್ಮ ತಂದೆ ಜೊತೆ ನೀವು ಮ್ಯಾಪಿಂಗ್ ಮಾಡಿಲ್ಲ, ಏನೋ ಒಂದು ಕಾರಣದಿಂದ ನಿಮ್ಮ ತಾಯಿ ಜೊತೆಗೆ ಮ್ಯಾಪಿಂಗ್ ಮಾಡಿದಿರಿ, ಹಾಗಾದ್ರೆ ನಿಮ್ಮ ತಾಯಿಯ ಒಂದು ವೋಟರ್ ಲಿಸ್ಟ್ ಅನ್ನ 2002ರ ಲಿಸ್ಟ್ ನ ತಗೊಂಡು ನಿಮ್ಮ ತಾಯಿಯ ಹೆಸರು ಯಾವ ತರ ಇದೆಯೋ ಅದೇ ತರ ಇಲ್ಲಿ ಬರೀರಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಸಹ ಬರೀರಿ. ಎಪಿಕ್ ನಂಬರ್ ಇದ್ರೆ ಬರೀಬಹುದು, ಇಲ್ಲದ್ರೆ ಬೇಡ. ಈಗ ಸಂಬಂಧಿಯ ಹೆಸರು, ತಾಯಿಯ ಹೆಸರು ಮುಂದೆ 2002ರಲ್ಲಿ ನಿಮ್ಮ ಅಪ್ಪರ ಹೆಸರಿದೆಯೋ ಅಥವಾ ಇವ್ರ ಅಪ್ಪರ ಅಂದ್ರೆ ನಿಮ್ಮ ಅಜ್ಜನ ಹೆಸರಿದೆಯೋ ಅದ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ 2002ರಲ್ಲಿ ನಿಮ್ಮ ತಾಯಿಯರು ವೋಟ್ ಮಾಡಿದ್ರೆ ನೀವು ಅವ್ರ ಹೆಸರು ಮುಂದೆ ಏನಿದೆ ನಿಮ್ಮ ತಂದೆ ಹೆಸರು ಇರುತ್ತೆ. ಆವಾಗ ಇಲ್ಲಿ ಸಂಬಂಧ ಹೆಸರಲ್ಲಿ ನಿಮ್ಮ ತಂದೆ ಹೆಸರು ಬರೀಬೇಕು. ಸಂಬಂಧ ಇವ್ರಿಗೆ ಏನಾಗ್ಬೇಕು, ಇಲ್ಲಿ ಗಂಡ ಅಂತ ಬರೀಬೇಕು. ಅಂದ್ರೆ ನಿಮ್ಮ ತಾಯಿಯ ಹೆಸರು ಮುಂದೆ ನಿಮ್ಮ ತಂದೆ ಹೆಸರಿದ್ರೆ ಇಲ್ಲಿ ತಂದೆ ಹೆಸರು, ಇಲ್ಲಿ ಗಂಡ, ಇಲ್ಲಿ ನಿಮ್ಮ ತಾಯಿ ಹೆಸರು ಬರಬೇಕು. ಅಕಸ್ಮಾತ್ ನಿಮ್ಮ ತಾಯಿಯ ಹೆಸರಿನ ಮುಂದೆ ಅವ್ರ ತಂದೆ ಹೆಸರಿದ್ರೆ ಆವಾಗ ನಿಮ್ಮ ಸಂಬಂಧ ಹೆಸರು ಅವರು. ಒಂದು ವೇಳೆ ನಿಮ್ಮ ತಾಯಿಯ ಹೆಸರಿನ ಮುಂದೆ ನಿಮ್ಮ ಅಜ್ಜ ಅಂದ್ರೆ ಅವ್ರ ತಂದೆ ಹೆಸರಿದ್ರೆ ಆ ಹೆಸರನ್ನೇ ಬರೀಬೇಕು. ಇಲ್ಲ ಸಂಬಂಧ ಏನಿರುತ್ತೆ ಫಾದರ್ ಅಂತ ತೋರಿಸ್ಬೇಕಾಗುತ್ತೆ. ಆಯ್ತಾ? ಈ ತರ ಬರೀಬೇಕು. ಒಂದು ಪಕ್ಷ ನೀವು ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಅಂದ್ರೆ ನಿಮ್ಮ ಅಜ್ಜ ಅಜ್ಜಿ, ತಾತ ಅಜ್ಜಿ ಜೊತೆ ಏನಾದ್ರು ಮ್ಯಾಪಿಂಗ್ ಮಾಡಿದರೆ ಅವರ ಹೆಸರು ಇಲ್ಲಿ ಬರೀಬೇಕು. ಈಗ ಅವ್ರ ತಂದೆ ಹೆಸರು ಇಲ್ಲಿ ಬರೀಬೇಕು. ಸಂಬಂಧ ಫಾದರ್ ತೋರಿಸ್ಬೇಕು. ಡೀಟೇಲ್ಸ್ ಎಲ್ಲ ಇದೇ ತರ ಬರೀಬೇಕು. ಸೊ ಫ್ರೆಂಡ್ಸ್, ಈ ತರ ನೀವು ಪ್ರೋಜನಿಯಲ್ಲಿ ಬರೀಬೇಕು. ಅಂದ್ರೆ 2002ರಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ಈ ತರ ನೀವು ಯಾವ ಜೊತೆ ಮ್ಯಾಪಿಂಗ್ ಮಾಡಿದಿರೋ ಆ ತರ ಅವ್ರ ಡೀಟೇಲ್ಸ್ ಅನ್ನ 2002ರ ಲಿಸ್ಟ್ ಪ್ರಕಾರ ಬರೀಬೇಕು. 2002ರ ಲಿಸ್ಟ್ ಪ್ರಕಾರ ಬರೀಬೇಕು. ಈಗ ಭಾಳ ಜನ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ, ಈಗ ನಾವು ತಾಯಿ ಜೊತೆ ನಾವು ಮ್ಯಾಪಿಂಗ್ ಮಾಡಿದ್ವಿ, ಇಲ್ಲಿ ತಂದೆ ಡೀಟೇಲ್ಸ್ ಹಾಕಬಹುದಾ? ಇಲ್ಲ, ಬರಲ್ಲ. ನಾವು ತಂದೆ ಜೊತೆ ಮಾಡಿದ್ವಿ, ತಾಯಿ ಡೀಟೇಲ್ಸ್ ಬರೀಬಹುದಾ? ಇಲ್ಲ. ನೀವು ಮ್ಯಾಪಿಂಗ್ ಯಾರ ಜೊತೆ ಆಗಿದೆಯೋ ಅವರ ಡೀಟೇಲ್ಸ್ ಅನ್ನೇ 2002ರ ಪಟ್ಟಿಯಂತೆ ಇಲ್ಲಿ ಬರೀಬೇಕು. ಸೊ ಫ್ರೆಂಡ್, ಇಷ್ಟೆಲ್ಲ ಇದೆ. ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಇದ್ರೆ, ಡೌಟ್ ಇದೆ ಕೇಳಬಹುದು. ನಾವು ನಿಮ್ಮ ಕಾಮೆಂಟ್ಸ್ಗೆ ಉತ್ತರ ಕೊಡ್ತೀವಿ. ವಿಡಿಯೋ ಶೇರ್ ಮಾಡಿ ಆದಷ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್, ಸ್ಟೇ ಬ್ಲೆಸ್ಡ್.